CL7 ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಬಕಾರಿ ಇಲಾಖೆಯ 3 ಅಧಿಕಾರಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಬಕಾರಿ ಡಿಸಿ ಆಗಿರುವಂತಹ ಜಗದೀಶ್ ನಾಯಕ್ ಮತ್ತು ಎಸ್ಪಿ ತಮ್ಮಣ್ಣ ಕಾನ್ಸ್ಟೇಬಲ್ ಲಕ್ಕಪ್ಪಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಮೂವರನ್ನೂ ಕೂಡ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜಡ್ಜ್ ಆದೇಶವನ್ನ ಮಾಡಿದ್ದಾರೆ. ಅಬಕಾರಿ ಡಿಸಿ ಎಸ್ಪಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. CL7 ಲೈಸೆನ್ಸ್ಗೆ ಬೇಡಿಕೆ ಇಟ್ಟಂತಹ ಲೈಸೆನ್ಸ್ನ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ ಇದು. ದೂರುದಾರ ಲಕ್ಷ್ಮೀನಾರಾಯಣ್ ಅವರಿಂದ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. 25 ಲಕ್ಷವನ್ನ ಪಡೆಯುವಂತಹ ಸಂದರ್ಭದಲ್ಲಿ ದೂರುದಾರ ಲಕ್ಷ್ಮೀನಾರಾಯಣ್ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಈ ಅಬಕಾರಿ ಇಲಾಖೆಯ 3 ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಲಕ್ಷ್ಮೀನಾರಾಯಣ್ ಅವರನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ನೋಡಬನ್ನಿ. ಲಂಚ ಸ್ವೀಕಾರ ಮಾಡೋ ವೇಳೆಯಲ್ಲಿ ಅಬಕಾರಿ ಡಿಸಿ ಹಾಗೂ ಎಸ್ಪಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನಮ್ ಜೊತೆ ದೂರುದಾರರಾದಂತ ಲಕ್ಷ್ಮೀನಾರಾಯಣ ಇದ್ದಾರೆ, ಮಾತಾಡ್ಸ ಹೋಗ್ತೀನಿ. ಸರ್, ಖುದ್ದು ಅಬಕಾರಿ ಡಿಸಿ, ಅಬಕಾರಿ ಎಸ್ಪಿ ಹಿರಿಯ ಅಧಿಕಾರಿಗಳೇ ಡ್ರಾಪ್ ಆಗಿರುವಂತದ್ದು. ಸರ್, ಏನ್ ಕಂಪ್ಲೇಂಟ್ ಮಾಡಿದ್ರಿ ಸರ್? ನಿಮ್ಮ ಹತ್ರ ಎಷ್ಟು ಡಿಮ್ಯಾಂಡ್ ಮಾಡಿದ್ರು? ಸರ್, ನಾನು ಉನ್ನಾಳಿ ಬ್ರೀಫ್ ಅಂತ ಇದು CL7 ಗೆ ಅಪ್ಲೈ ಮಾಡಿದ್ವಿ. ಮತ್ತೆ ಬ್ರೀವರಿಗೆ ಸಪರೇಟ್ ಲೈಸೆನ್ಸ್ ಬೇಕು, ಇದಕ್ಕೂ ಅಪ್ಲೈ ಮಾಡಿದ್ವಿ. ಇದಕ್ಕೆ ಇದು CL7 ಗೆ ಆಲ್ರೆಡಿ 6ನೇ ತಾರೀಕು ಅಪ್ಲೋಡ್ ಮಾಡಿ ಆನ್ಲೈನ್ ಅಲ್ಲಿ ಇದಕ್ ಮುಂದೆ ಮ್ಯಾನ್ಯುಯಲಿ ಅಪ್ಲೈ ಮಾಡಿದ್ವಿ. ಅದು ಹಂಗೆ ಎಂಡರ್ಸ್ಮೆಂಟ್ ಕೊಟ್ಟು ಪೆಂಡಿಂಗ್ ಇಟ್ಟಿದ್ರು. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಆನ್ಲೈನ್ ಅಲ್ಲಿ ದುಡ್ಡು ಕೊಟ್ಟು 14,66,250 ರೂಪಾಯಿ ದುಡ್ಡು ಕಟ್ಟಿ ಇದು ಮಾಡಿದ್ಮೇಲೆ ಅವರು ಮಾತಾಡಿ DC ಮಾತಾಡ್ಬೇಕು, ಇದ್ರದ್ದು ಮಾತಾಡಿದೀರಾ ಅಂತ ಕೇಸ್ ವರ್ಕರ್ ಏನ್ ಮಾತಾಡ್ಬೇಕಪ್ಪ ಸರ್ ಮಾತಾಡಿ ಅವ್ರ ಹತ್ರ ಹೋದಾಗ 80 ಲಕ್ಷ CL7 80 ಲಕ್ಷ ಕೇಳಿದ್ರು. ಮೈಕ್ರೋ ಅವರಿಗೆ 1.5 ಕೋಟಿ ಕೇಳಿದ್ರು. ಅಲ್ಲಿ ಮತ್ತೆ ಅರ್ಬನ್ ಡಿಸಿಗೆ ಹೋಗುತ್ತೆ, ಕಮಿಷನರ್ಗೆ ಹೋಗುತ್ತೆ, ಮತ್ತೆ ಮಂತ್ರಿಗೆ ಹೋಗುತ್ತೆ. ಅವ್ರಿಗೆಲ್ಲ ಕೊಡ್ಬೇಕು. ಇಲ್ಲ ನೀವೇ ಮಾತಾಡ್ತೀರಾ ಏನು ಅಂತ ಅವ್ರ ನಂಬರ್ ಕೊಟ್ಟು ನೀವು ನಾನ್ ಮಾತಾಡಿ ಏನಪ್ಪ ಮಾಡಿದ್ವಿ ಏನು ಅಂತ ಹೇಳಿದ್ರೆ ಈ ತರ ಅದಕ್ಕೆ ಇದ್ ಮಾಡಿ ಮತ್ತೆ 5 ಲಕ್ಷ ಅದ್ರಲ್ಲಿ ಕಮ್ಮಿ ಮಾಡಿ 2,25,00,000 ಲಕ್ಷ ಕೇಳಿ ಅದ್ರಲ್ಲಿ 50 ಲಕ್ಷ ಅಡ್ವಾನ್ಸ್ ಕೇಳಿದ್ರು. ಈಗ 50 ಲಕ್ಷ ಪೇಮೆಂಟ್ ಮಾಡಿ ಅಂತ ಒನ್ ವೀಕ್ ಇಂದ ಕೇಳಿದ್ರು. ಅದನ್ನ ಜೊತೆ ಮಾಡಕ್ ಆಗದೆ ನಾವು ಅಲ್ಲಿ ಇಲ್ಲಿ ಎಲ್ಲ ಬ್ಯಾಂಕ್ ಅಲ್ಲಿ ಇದ್ದು ಸ್ನೇಹಿತರ ಹತ್ರ ಎಲ್ಲ 2 ಲಕ್ಷ 3 ಲಕ್ಷ ತಗೊಂಡು ಒಟ್ಟು ಮಾಡಿ 25 ಲಕ್ಷ ಕೊಟ್ಟು ಮೊನ್ನೆ FIR ಮಾಡಿಸಿ ನೆನ್ನೆ ಲೋಕಾಯುಕ್ತಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಅವ್ರಿಗೆ ಇದ್ರಲ್ಲಿ ಯಾರು ಮೀಡಿಯೇಟ್ ಇಲ್ಲ, ಏನೂ ಇಲ್ಲ, ಸೀದಾ ಮಾತಾಡಿರೋದು ಅವರೇ ಮಾತಾಡಿ ಅದನ್ನೆಲ್ಲ ರೆಕಾರ್ಡ್ ಮಾಡಿದೀವಿ. ಹಂಗಾಗಿ ನೆನ್ನೆ ಹೋದಾಗ್ಲೂ ಕಮಿಷನರ್ ಹತ್ರ ಹೋದ್ವಿ. ಸರ್ ಹಿಂಗೆ ದುಡ್ಡು ತಂದಿದ್ದೀನಿ, ಅವ್ರಿಗೆ ಫೋನ್ ಮಾಡಿದೆ ಹೋಗೋದಕ್ಕೆ ಮುಂದೆ ಬನ್ನಿ ಅಂತ. ಮನೆಯೆಲ್ಲ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಿ 2 ಸತಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದೆ. ದುಡ್ಡು ಕೊಡೋವರೆಗೂ ಏನು ಮುಂದೆ ಹೋಗೋದಿಲ್ಲ, ಸುಮ್ಮನೆ ಆನ್ಲೈನ್ ಮಾಡಿದಾರೆ ಅಷ್ಟೇ. ಇಲ್ಲಿ ವ್ಯಾಪಾರ ಆಗಿ ಅವ್ರ ಮನೆಗೆ ಹೋಗಿ ಸೇರೋವರೆಗೂ ಇವರು ಯಾವ್ದು ಮುಂದೆ ಹೋಗೋದಿಲ್ಲ. ಈಗೆಲ್ಲ ಆನ್ಲೈನ್ ಮಾಡಿದ್ರೆ ತೋರ್ಸೋಕಷ್ಟೇ ಜನಕ್ಕೆ ಮಸಿ ಬೆಳೆಯೋದಕ್ಕೆ. ಅವ್ರದ್ದು ಏನು ವ್ಯಾಪಾರ ಆಗ್ತೀವಿ ಅದು ಸಂದಾಯ ಆಗಿಲ್ಲ ಅಂದ್ರೆ ಅದು ಅಲ್ಲಿವರೆಗೂ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ನೆನ್ನೆ ಓದಿ ಅವ್ರಿಗೆ ಹೇಳಿದ್ಮೇಲೆ ಅವ್ರು ಸೂಪರ್ಡೆಂಟ್ ಕರೆದು ಅವ್ರು ತಗೊಳ್ತಾರ ಕೊಡಿ ಅಂತ ಹೇಳಿದ್ರು. ಆಮೇಲೆ ಮೈಕ್ರೋಬಿಲ್ಗೆ ಎಷ್ಟಾಗುತ್ತೆ ಇನ್ನೂ ಏನೋ ಒಂದು 20 ಲಕ್ಷ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್ ಏನೋ ಮಾಡ್ಕೊಡಿ ದಯವಿಟ್ಟು ಅಂತೇಳಿ ಕೊಟ್ಟು ಅಲ್ಲೇ ಟ್ರಾಪ್ ಆದ್ಮೇಲೆ ಅಲ್ಲಿ ಸೂಪರ್ಡೆಂಟು ಆಫೀಸ್ ಅಲ್ಲಿ ಪಕ್ಕದಲ್ಲೇ ಒಂದು ಚೇಂಬರ್ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ತಗೊಂಡು ಅವನು ಎಣಿಸ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಅವ್ನು ಯಾರೋ ಒಬ್ಬ ಸೂಪರ್ಡೆಂಟ್ SP ಅಲ್ಲ ಸೂಪರ್ಡೆಂಟು, ಆಫೀಸ್ ಸೂಪರ್ಡೆಂಟು ಅವಂದೇ ಎಲ್ಲ. ಅವನಲ್ಲಿ ಕರೆದು ಕಾನ್ಸ್ಟೇಬಲ್ ಡ್ರೈವರ್ನ ಕರೆದು ಅವನ ಲಕ್ಕಪ್ಪ ಬಂದಿ ಅಂತೇಳಿ ಅವ್ನು ಕರೆದು ಅವ್ನು ಕೊಟ್ಟು ಅಲ್ಲಿ ನೋಡ್ಕೊಳ್ರಿ ಎಷ್ಟು ಇದಿದೆ ಅಂತ ಅದು ಇಲ್ಲ. ಅವ್ನ ಎತ್ಕೊಂಡು ಅಲ್ಲಿ ಹೋಗಿ ಅವನು ಓಡೋಗ್ತಿದ್ದ. ಅಲ್ಲಿ ಹೋಗಿ ಲೋಕಾಯುಕ್ತರು ಆಚೆ ಇದ್ರು, ಅವರು ನೋಡ್ಕೊಂಡಿಲ್ಲ. ಅವ್ರು ಹೇಳಿದ್ಮೇಲೆ ಅವ್ನು ಹಿಡ್ಕೊಂಡ್ಬಂದ್ರು. ಆ ಗ್ಯಾಪಲ್ಲಿ ಅವ್ನು ಹಿಡ್ಕೊಂಡ್ಬರೋ ಗ್ಯಾಪಲ್ಲಿ ಇವನು ಓಡೋಗಿ ಮೆಟ್ರೋ ಹತ್ತಿ ಎಲ್ಲ ಹೋಗಿದ್ದ. ಅವ್ನ ಮೊಬೈಲ್ ಟ್ರ್ಯಾಕ್ ಮಾಡಿ ಮಲ್ಲೇಶ್ವರದಲ್ಲೆಲ್ಲ ಅಲ್ಲಿ ಯಾರೋ ಕರ್ಸ್ಕೊಂಡು ಓಡೋಗಕ್ಕೆ ಪ್ರಯತ್ನ ಪಟ್ಟಿದ್ದ. ಅಲ್ಲಿ ಹೋಗಿ ಹಿಡ್ಕೊಂಡು ಮತ್ತೆ ಬಂದು ರಾತ್ರಿ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ರಾತ್ರಿ ಮೆಡಿಕಲ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಸರ್, ಈ ಕೇಸಲ್ಲಿ ಸರ್ ಈ SP ತಮ್ಮಣ್ಣ ಪಾತ್ರ ಏನು ಮತ್ತೆ DC ಜಗದೀಶ್ ನಾಯಕ್ ಅವ್ರ ಪಾತ್ರ ಏನು ಸರ್? ನಿಮ್ಮ ಹತ್ರ ವ್ಯವಹಾರ ಮಾತಾಡಿದ್ಯಾರು? ಅದು ಇಬ್ರು ಮಾತಾಡಿದಾರೆ, ಇಬ್ರು ಒಟ್ಟಿಗೆ. DC-ನಾದ್ರೂ ಪರವಾಗಿಲ್ಲ, ಇವನೇ ಎಲ್ಲ ಮಾತಾಡೋದು. ಇವನು ನಾನು ಚೀಫ್ ಮಿನಿಸ್ಟರ್ ರಿಲೇಟಿವ್ ಅಂತಾನೆ ಹೇಳ್ಕೊಂಡು ಅವನು ಡಿಫ್ಯಾಕ್ಟೋ ಕಮಿಷನರ್ ಇದ್ದಂಗೆ. ಅವ್ರ ಪಾಪ ಕಮಿಷನರ್ ಅಮಾಯಕರು, ಅವ್ರದ್ದೇನೋ ಗೊತ್ತಿಲ್ಲ. ಅವ್ರನ್ನ ಇವ್ರ ಟಚಸ್ ಅಲ್ಲಿ ಇಟ್ಕೊಂಡು ಇವನೇ ಎಲ್ಲ ಮಾತಾಡೋದು. ಅವರು ಏನೂ ಇಲ್ಲ, ಏನಾದ್ರು ಕೇಳಿದ್ರೆ ತಮ್ಮಣ್ಣ ಬನ್ನಿ ತಮ್ಮಣ್ಣ ಅವನೇ ಮಾತಾಡೋದು. ಅವ್ರು 75 ಹೇಳಿದ್ರೆ ಇವ್ನು 80 ಹೇಳ್ತಾನೆ. ಅವ್ರು ಒಂದು ಕಾಲ ಹೇಳಿದ್ರೆ 1.5 ಹೇಳ್ತಾನೆ. ಇನ್ನು ಅದು ಬಿಟ್ಟು ನನಗೇನಾರು ಕೊಡಿ ಅಂತಾನೆ.
ನಟೋರಿಯಸ್ ಇದ್ದಾನೆ ಅವರು ಯಾವ ಲೆವೆಲ್ಗೆ ಅಂದ್ರೆ ಸುಳ್ಳು ಅಲ್ಲಿ ತಿಂತಾರೆ. ಅದು ಬಿಟ್ಟು ಮಾಮೂಲಿ ಇಷ್ಟು ಈಗ ನಾನು ಒಬ್ಬ ಮಾಡಿರೋನು ಎಷ್ಟು ಕೊಡ್ಬೇಕು ಅಂದ್ರೆ ಎಷ್ಟು ಜನ ಮಾಡಿದ್ರು, ಎಷ್ಟು ಕೋಟಿ, ಎಷ್ಟು ಮನೆ ಹಾಳು ಮಾಡ್ತಾರೆ ಇವರು. ಇವ್ರ ಮನೆಗಳು ತುಂಬಿಸ್ಕೊಳ್ಳೋದಕ್ಕೆ ಮಂತ್ರಿನೂ ಇದಾರೆ, ಅವ್ನು ಯಾವಾಗ ತೆಗಿತಾರ ಅಂತ ಗೊತ್ತಿಲ್ಲ. ಅವ್ರು ಎಷ್ಟು ಆದ್ರೆ ಅಷ್ಟು ಮನೆಗಳು ಹಾಳು ಮಾಡಿ ಅವ್ರ ಮನೆ ತುಂಬಿಸ್ಕೊಳ್ಳೋಕೆ ಏನ್ ಬೇಕೋ ಅಷ್ಟು ಮಾಡ್ತಿದ್ದಾರೆ. ಸರ್ ಅಂದ್ರೆ ಬೇರೆಯವ್ರಿಗೆ ಕೂಡ ಹಿರಿಯರ ಅಧಿಕಾರಿಗಳು ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಇಷ್ಟಿಷ್ಟು ಕೊಡ್ಬೇಕು ಅಂತ ಹೇಳಿದವ್ರು ಯಾರು ಸರ್? ಜೊತೆಗೆ ಯಾರಿಗೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ಹೇಳಿದ್ರು ಸರ್. ಮಂತ್ರಿಗಳ ಬಗ್ಗೆ ಏನ್ ಮಾತಾಡಿದ್ರು ಅಂತ? ಸರ್ ಅಲ್ಲಿ ಹೋಗಿ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನಮ್ದು ಫೈಲೇ ಕ್ಲಿಯರ್ ಆಗಲ್ಲ. ಯಾರ್ದು ಎಷ್ಟು ಅಂತ ನಾನು ಅಷ್ಟು ಡೀಟೇಲ್ ಆಗಿ ಕೇಳಕ್ ಹೋಗ್ಲಿ, ನಾವು ಡೌಟ್ ಬರುತ್ತೆ ಅಂತ ನಾನು ಹೇಳಕ್ ಹೋಗಿಲ್ಲ. ಅದನ್ನ ಹೇಳಿದ್ರೆ ಅದು ಹೇಳೋರು ಇಲ್ಲ, ಅವ್ರಿಗೆ ನೀವೇ ಮಂತ್ರಿ ಮಾತಾಡಿ ನೀವೇ ಕ್ಲಿಯರ್ ಮಾಡಿ, ನಿಮ್ಗೇನೋ ಏನಾದ್ರು ಇನ್ಫ್ಲೂಯೆನ್ಸ್ ಇದೆ ಅದು ಮಾಡಿಸಿ ಅದು ಹೇಳ್ತಾರೆ. ಯಾರು ಹೇಳಿದ್ರು? ಕಮಿಷನರ್ ಹೇಳ್ತಾರೆ, ಅವ್ನು ಸೂಪರ್ಡೆಂಟ್ ಹೇಳ್ತಾನೆ, ತಮ್ಮಣ್ಣನು ಹೇಳ್ತಾನೆ, ಇವರು ಹೇಳ್ತಾರೆ. ಎರಡು ರೆಕಾರ್ಡಿಂಗ್ ಇದೆ. ಇಬ್ರು ಅವ್ರ ಏನು ಮುಚ್ಚುಮರೆ ಇಲ್ಲ, ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ಅಂತಾರೆ, ಅದನ್ನು ರೆಕಾರ್ಡಿಂಗ್ ಇದೆ. ಇವರು ಹೇಳ್ತಾರೆ ನೀವೇನು ಯಾರು ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ಅವನು ಅದೇ ಹೇಳ್ತಾರೆ ಸರ್. ಅವನು ತಮ್ಮಣ್ಣನು ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದ್ರೂ ಅಷ್ಟೇ, ಏನಾದ್ರೂ ನಂಗೆ ಫೋನ್ ಮಾಡ್ತಾರೆ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಮನ್ನು ಕರೆಸ್ತಾರೆ, ಅಲ್ಲಿ ಬನ್ನಿ ಇಲ್ಲಿ ಅಂತಾರೆ. ನಾವು ಹೋಗಿ ಅಲ್ಲಿ ಕೊಟ್ರೆ ಮುಂದೆ ಬರೋದು, ಇಲ್ಲ ಅಷ್ಟೇ ಯಾಕೆ ಇಷ್ಟು ಅಂತ ಕೇಳ್ತಾರೆ ಅಂತ ನೀವೇ ಮಾತಾಡಿ ಅಂತಾರೆ. ಸರ್ ಸರ್ಕಾರಿ ಶುಲ್ಕ ಇರೋದು 16 ಲಕ್ಷ, 14.5 ಲಕ್ಷ. ಇವ್ರು ಕೋಟಿಗಳು ಡಿಮ್ಯಾಂಡ್ ಮಾಡ್ತಾರೆ. ಅಧಿಕಾರಿಗಳು ಮಾಡೋ ತಪ್ಪಿಗೆ ಸರ್ಕಾರಕ್ಕೂ ಕೆಟ್ಟ ಹೆಸರು. ಎಲ್ಲ ಒಂದ್ ಕಡೆ ಅವ್ರ ಗಮನಕ್ಕೆ ಇಲ್ದಿನ ಇವ್ರೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಸರ್ ಗಮನಕ್ಕಿಲ್ದೆ ಯಾರು ಗೊತ್ತಿಲ್ಲ, ಇದು ಜಗತ್ ಜಾಹಿರು. ಇದು ನೀವು ಯಾವ್ದಾರ ಆರ್ಡಿನರಿ ಒಂದ್ ಸಣ್ಣ ಬಾರ್ ಇಟ್ಕೊಂಡವ್ರು ಕೇಳಿ ಎಷ್ಟು ಕೊಡ್ತಿದ್ದಾರೆ, ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂತ. ಅವ್ರಿಗೆಲ್ಲ ಭಯ, ಅವ್ರೇನೋ ಎಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಾನೇನು ಇದೇನು ಇಲ್ಲಿಗಲ್ ಮಾಡಕ್ ಮಾಡಿಲ್ಲ. ನಾನು ಮಗನಿಗೆ ಒಂದು ಇದು ಮಾಡಿದಾರೆ, ಒಂದು ಕೆಲಸ ಮಾಡಕ್ಕೆ ನಾವು ಫ್ಯಾಷನ್ ಇದಕ್ ಮಾಡಿದೀವಿ, ಇದು ದುಡ್ಡು ಮಾಡಕ್ ಮಾಡಿಲ್ಲ. ನನ್ನ ಹತ್ರ ಯಾವ ಏನು ಬಂದು ಇಲ್ಲೇನು ಹರ್ಕೊಳಕ್ ಆಗೋದಿಲ್ಲ. ಅದ್ರ ಯಾರು ಮಾಡಕ್ ತಾಕತ್ತಿಲ್ಲ ಇರೋದನ್ನ ಎಲ್ಲ ಹೋಗಿ ಅವ್ರ ಎದೆ ಮೇಲೆ ಸುರಿದು ಬರ್ತಿದಾರೆ ಅಷ್ಟೇ. ಎಲ್ಲಾರು ಕೊಡ್ಲೇಬೇಕು. ಈಗ ನಮ್ಮಂತ ಎಷ್ಟು ಜನ ಮಾಡಕ್ ಆಗುತ್ತೆ? ಎಲ್ಲಾರು ಎಚ್ಚೆತ್ಕೋಬೇಕು. ಅಲ್ಲಿ ಆತರ ಇಲ್ಲಿಗಲ್ ಯಾಕೆ ಮಾಡಬೇಕು? ಅವ್ರು ಕೊಡಂತದ್ದು ಏನಿದೆ? ಏನೋ ಒಂದು ನಾಮಿನಲ್ ಆದ್ರೆ ಹಾಕ್ತಿವ, ಹೋಗ್ಲಿ ಹಾಳಾಗೋಗ್ಲಿ ಅಂತ ಬಿಸಾಕ್ತಾರೆ. ಕೋಟಿ ಅಂತ ಎಲ್ಲಿಂದ ಕೊಡೋದು ಹೇಳಿ? ಈಗ ಬೆಂಗಳೂರಲ್ಲಿ ಎಷ್ಟು ಬ್ರಿವರೀಸ್ ಆಗಿದೆ, ಸರ್ಕಾರ ಗೊತ್ತಿಲ್ವೇನು? ಅವರು ಪ್ರೀ ಪೋಸ್ಟಿಂಗ್ ಕೊಟ್ಟು ಅವ್ರ್ಯಾಕೆ ತಗೊಳ್ತಾರೆ? ಇವ್ರಿಗೆ ಗೊತ್ತಿಲ್ವ? ನೀವು ತಿಮ್ಮಾಪುರ್ ಇವ್ರು ಎಲ್ಲಿದ್ದ ಅಂತ ಗೊತ್ತಿದೆ ನನ್ಗೆ. ನಾವು ಎಲ್ಲಾ ಪಾಲಿಟಿಕ್ಸ್ ಅಲ್ಲಿ ಇದ್ದು ಎಲ್ಲ ನೋಡಿ, ನಾವು ಕೆ ಎಸ್ ರಂಗನಾಥ್ ಜೊತೆಲಿ ಇದ್ದು ಬಂದಿರೋರು, ನಮ್ಗೆಲ್ಲ ಗೊತ್ತಿದೆ ಇವ್ರ ಯೋಗ್ಯತೆಗಳು ಏನು ಅಂತೇಳಿ. ಇವ್ರು ಅಲ್ಕಟ್ ಕೆಲ್ಸಕ್ಕೆ ಅವರು ಅದೇ ಮಾಡ್ತಾರೆ. ಅವ್ರಿಗೆ ಒಬ್ಬೊಬ್ಬ ಅಧಿಕಾರಿಗೆ ಒಬ್ಬ ಇನ್ಸ್ಪೆಕ್ಟರ್ ಬರ್ಬೇಕಂದ್ರೆ ಎಷ್ಟು ಕೋಟಿ ಕೊಟ್ಟು ಬರ್ಬೇಕು ಇವತ್ತು. ಈಗ ಅಬಕಾರಿ DC ಹಂಗೆ ಕೊಡ್ತಾರ, ಪೋಸ್ಟಿಂಗ್ ಕೊಡ್ತಾರ? ಅವರು ತಗೊಳ್ತಾರೆ, ಇವ್ರು ಮಾಡಿ ಅವ್ರಿಗೆ ಅವನು ಇಲ್ಲಿ ಕೊಡ್ಬೇಕು, ಅಲ್ಲೂ ಕೊಡ್ಬೇಕು, ಅಲ್ಲಿ ಹೋಗೋದಕ್ಕೂ ದುಡ್ಡು ಮಾಡಬೇಕು, ಮಾಡ್ಕೊಂಡು ಹೋಲ್ಸೆದ್ದು ಈ ಲೆವೆಲ್ ಕುಂತಿದೆ. ಜನ ಎಚ್ಚೆತ್ತು, ಜನ ದಂಗೆ ಹೇಳೋವರೆಗೂ ಇದೇ ನಡೀತಾ ಇರುತ್ತೆ. ಸರ್ ಅಂದ್ರೆ ಏನ್ CL7 ಪರ್ಮಿಷನ್ ಇದೆ, ಎಲ್ಲ ಪಾರದರ್ಶಕತೆ ತರ್ತೀವಿ, ಆನ್ಲೈನ್ ವ್ಯವಸ್ಥೆ ಮಾಡಿದೀವಿ, ಇದೆಲ್ಲ ಕೇವಲ ಹೇಳ್ಲಿಕ್ಕೆ ಮಾತ್ರ ಅಂತ ಸರ್. ಅದೇ ಇದೆಲ್ಲ ಜನ ಇದಕ್ಕೆ ತೋರ್ಸೋದಿಕ್ಕೆ. ಅವರು ಚಾಪೆ ನುಗ್ಗಿದ್ರೆ ಇವ್ರು ರಂಗೋಲಿ ಕೆಳಗಡೆ ನುಗ್ತಾರೆ. ಪಾಪ ಅಲ್ಲಿ ಮೋನಿಶ್ ಮದ್ಗಿಲ್ ಅಂತ ಹೇಳಿ ಎಲ್ಲಾ ಸಿಸ್ಟಮ್ ಮಾಡಿದ್ದಾರೆ. ಈಗ ಅವ್ರ ಮೇಲೆ ಅಪ್ರಚಾರ ಮಾಡ್ತಿದ್ದಾರೆ. ಅದನ್ನ ಏನಾದ್ರು ಇಲ್ಲಿಂದ ಎಲ್ಲೋ ಕಳ್ಸ್ಕೊಡೋದು, ಆನ್ಲೈನ್ ಮಾಡಿದ್ರೆ ಮನುಷ್ಯ ಅಲ್ವಾ, ಅದನ್ನ ಇದು ಮಾಡಿ ಅಲ್ಲೇನೋ ಮಾಡಿದ್ದಾರೆ. ಅವರೆಲ್ಲ ಟ್ರೈನ್ಡ್ ಮಾಡಿ ಇದು ಮಾಡಿದ್ರು ಇವತ್ತು BBMP ಸಬ್ ರಿಜಿಸ್ಟರ್ ಇದ್ರಲ್ಲಾಗ್ಲಿ ಇಲ್ಲೆಲ್ಲ ಆನ್ಲೈನ್ ಮಾಡಿರೋದನ್ನ ಅದನ್ನ ಮಿಸ್ಯೂಸ್ ಮಾಡಿ ಅದು ಜನಕ್ಕೆ ಎಷ್ಟು ಜನಕ್ಕೆ ಟೆಕ್ನಾಲಜಿ ಗೊತ್ತಿದೆ ಅದು ಅಂದ್ರೆ ಅದನ್ನ ಯಾರೋ ಗೊತ್ತಿರೋ ಹತ್ರ ಹೋಗ್ಬೇಕು, ಇವರೇ ಅಪ್ಲೋಡ್ ಮಾಡೋದು. ಸರ್ ಅದು ಬಂದಿಲ್ಲ, ಇದು ಹೋಗಲ್ಲ, ಇದು ಎಲ್ಲಾ ಡ್ರಾಮಾಗಳು. ನೀನ್ ದುಡ್ಡು ಕೊಟ್ರೆ ಎಲ್ಲ ಸೀದಾ ಹೋಗುತ್ತೆ. ನೀವು ಅವ್ರಿಗೆ ಲಂಚ ಕೊಟ್ರೆ ಎಲ್ಲ ಸೀದಾ ಹೋಗುತ್ತೆ. ಲಂಚ ಕೊಟ್ಟಿಲ್ಲ, ಎಲ್ಲ ಅಡೆ ಏನ್ ಬೇಕೋ ಮಾಡ್ತಾರೆ ಅವರು. ಅವ್ರ ಯಾವ ಲೆವೆಲ್ಗೆ ಅಂದ್ರೆ ಇವರು ರಕ್ತ ಪಿಪಾಸುಗಳಾಗಿದ್ದಾರೆ. ಇವರಿಗೆ ಎಲ್ಲೇ ಮೀರೋಗಿದೆ ಜನ. ಇವಾಗ ಎಲ್ಲಿ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ಹೆಂಗೋ ಜನ ದಂಗೆದ್ರು, ಜನ ಎಚ್ಚೆತ್ತವರೆಗೂ ಇದು ನಿಲ್ಲಲ್ಲ. ಇದು ಅತಿರೇಕಕ್ಕೆ ಹೋಗಿದೆ ಎಲ್ಲಾದ್ರಲ್ಲೂ, ಎಲ್ಲಾ ಇದ್ರಲ್ಲೂ. BBMP ಇನ್ನೇನಾಗಿದೆ? ನಾವೆಲ್ಲ ಅಲ್ಲಿದ್ದು ಬಂದವ್ರೆ. ಏನಾಗಿದೆ ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕ? ನಾಚಿಕೆ ಆಗಲ್ಲ ನಿಮ್ಗೆ? ಏನು ಏಸ್ಗೆ ತಿನ್ನೋದಕ್ಕೆ? ಏನ್ ಹೇಳ್ಬೇಕು ಹೇಳಿ? ಸರ್ 100 ಜನ ಅಪ್ಲೈ ಮಾಡಿದ್ದಾರೆ ಈ ಬಾರಿ ಸರ್. ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ನೀವು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹೊಸದಾಗಿ ಅರ್ಜಿ ಹಾಕಿರೋ ಅಂತವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ. ಈಗ ಯಾವ್ದು ಕೊಡ್ಬೇಡಿ, ಏನಾದಿದ್ರೆ ಬನ್ನಿ, ನಾವು ನಿಮ್ ಜೊತೆ ಇರ್ತೀವಿ. ಯಾರು ಏನು ಹೋಗಲ್ಲ. ಮನುಷ್ಯ ಹುಟ್ಟಿದಾನೆ, ಯಾವತ್ತೊಂದ್ ದಿವಸ ಸಾಯಬೇಕು.
ಈ ತರ ಏಡಿಗಳಿಗೆ ಹಂಚ್ಕೊಂಡು ಯಾಕೆ ಸಾಯ್ತೀರಾ? ದಿವಸ ಯಾಕೆ ಕೊರಗ್ ಸಾಯ್ತೀರಾ? ಎಲ್ಲ ಲಂಚ ಕೊಟ್ಟು ನೀವು ಯಾಕೆ ಭ್ರಷ್ಟ ಆಗ್ತೀರಾ? ಲಂಚ ತಗೊಳ್ಳೋದು ಎಷ್ಟು ಅಪರಾಧನೋ ಕೊಡೋದು ಅಷ್ಟೇ ಅಪರಾಧ. ನೀವು ಯಾಕೆ ಭ್ರಷ್ಟ ಆಗ್ತೀರಾ? ಸಮಾಜ ಸರಿ ಮಾಡ್ಬೇಕು ಅಂದ್ರೆ ಎಲ್ಲಾರು ಕೈ ಜೋಡಿಸ್ಬೇಕು. ನೀವು ನೆಟ್ಟಿಗೆ ಮಾಡಿ, ಪಾರದರ್ಶಕವಾಗಿ ನೀವು ಮಾಡಿ, ಅದೇ ಲಂಚ ಉಳಿಸಿ ಜನರಿಗೆ ನೀವು ಅದರಲ್ಲಿ ಕಮ್ಮಿಗೆ ಮಾರಿ ನೀವು ಅವ್ರಿಗೆ ಸಹಾಯ ಮಾಡಿ, ಜನರು ನಿಮ್ ಜೊತೆ ಇರ್ತಾರೆ. ಅದನ್ನ ಬಿಟ್ಟು ಯಾಕೆ ಏಡಿಗಳ ತರ ಎದ್ರುಕೊಂಡು ಹೋಗಿ ಎಲ್ಲ ಕೋಟಿ ಕೋಟಿ ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ, ನೀವು ಹಾಳಾಗ್ತೀರಾ. ಇದಿಷ್ಟು ದೂರುದಾರರಾದಂತಹ ಲಕ್ಷ್ಮೀನಾರಾಯಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು.